ಭಕ್ತಿ ದುನಿಯಾದ ಸರ್ವಶ್ರೇಷ್ಠ ಜೀವನದಾಗ ಏನು ಪ್ರಾಪ್ತಿ ಮಾಡ್ಬೋದು. ತುಳಸಿ ನೀನು ಇವತ್ತು ತುಳಸಿ ಮಾಡಿ ನೀನು ಎಕರೆಸಿ ಇವತ್ತು ತುಳಸಿ ಲಗ್ನ ಹರ ವ್ಯಕ್ತಿ ಯಾಕಂದ್ರೆ ಭಕ್ತಿದಾಗ ಆಸಕ್ತಿ ಇದೆ. ಆಯುರ್ವೇದ ಮುಖಾಂತರ ನೋಡ್ಬೇಕಾದ್ರೆ ಭಾಳ ಪವರ್ಫುಲ್ಲು. ಆಮೇಲೆ ಸೆಕೆಂಡು ಒಂದು ಭಕ್ತಿ ಲೆವೆಲ್ ನೋಡ್ಬೇಕು ಭಾಳ ಚಂದ, ವಾಸ್ತು ಲೆವೆಲ್ ಭಾಳ ಚಂದ. ಟೋಟಲ್ದಾಗ ತುಳಸಿಗಳು ಎಲ್ಲಿರುತ್ತೋ ಅಲ್ಲಿ ಭಾಳಷ್ಟು ಎನರ್ಜಿ, ಭಾಳಷ್ಟು ಲಾಭ, ಭಾಳಷ್ಟು ಫೈದಾ. ಅದ್ರ ಬಗ್ಗೆದಾಗ ಎಷ್ಟು ಒಣ ಮಾಡಿ ಕಮ್ಮದ. ತುಳಸಿ ಸರ್ವಶ್ರೇಷ್ಠ. ಭಕ್ತಿಯಾಗಿ ನೋಡ್ರಿ ಟೆಸ್ಟ್ ಮಾಡಿದ್ರೆ ಹೆಂಗೆ ಅದ, ಅನಂತರ ಆಯುರ್ವೇದ ನೋಡ್ರಿ ಇಟೇ ಪವರ್ಫುಲ್ ಅದ. ಆದರೆ ಒಟ್ಟಾರೆ ಹೇಳಬೇಕಾದ್ರೆ ಭಕ್ತಿ ಸರ್ವಶ್ರೇಷ್ಠ. ನೀವು ಕುಂತು ಭಕ್ತಿ ಮಾಡಿ ಜೀವನದೊಳಗೆ ಒಂದು ಹಂತ ಇಷ್ಟಪಡ್ಬೇಕಂದ್ರೆ ತುಳಸಿ ಮಾತು ಹಂತ ನಮ್ಮ ಜೀವನದೊಳಗೆ ನೆನಪಿ ತಂದು ಕೊಡ್ತಾ ಭಕ್ತಿ ಮಾತು ಹಂಗೆ ನಮ್ಮ ಜೀವನದೊಳಗೆ ಹಂಗೆ ಯಾವ್ದು ಮಾಡ್ಬೇಕು. ಯಾಕಂದ್ರೆ ಪತ್ಯನೇ ಸತ್ಯ, ಪತ್ಯನೇ ಸತ್ಯ ಇಲ್ಲ. ನಮ್ಮ ಜೀವನದೊಳಗೆ ಒಂದು ವಸ್ತುದ ಏನಾರ ಪತ್ಯಕ್ಕೆ ಖುಷಿ ಮಾಡ್ಬೇಕು. ಎಲ್ಲಿ ನಮ್ಮಲ್ಲಿ ಪತ್ಯ ಅದ ಅಲ್ಲಿ ಸತ್ಯ ಭಾಳ ಅದ. ಇವತ್ತು ನಾವು ಭಾಳ ಈಗಿನ ಕಾಲದೊಳಗೆ ಕನಿಷ್ಠ 20 ವರ್ಷ ಸಾಧು ಇವತ್ತು ನೋಡ್ಬೇಕಾದ್ರೆ ಒಬ್ಬನ ಬಾಯ್ದಾಗ ಸತ್ಯ ಮಾತಾಡ ಬರಲ್ಲ. ಒಬ್ಬರ ಬಾಯ್ದಾಗ ಸುಳ್ಳು, ಒಬ್ಬರ ಬಾಯ್ದು ಸುಳ್ಳು. ಇವತ್ತು ಈಟು ರೊಕ್ಕದ ಬಳಿಕಂದ್ರೆ ಈಟೆಲ್ಲ ಅನ್ನದ ಬಳಿಕಂದ್ರೆ ಅಶಾಂತಿ ಅಶಾಂತಿ ಅಶಾಂತಿ. ಸ್ವಲ್ಪ ಚೇಂಜ್ ಆಗರಿ. ಹಿಂದಕಿನ ನಾನು ಹರಗುರು ಚರಮೂರ್ತಿ ಒಂದು ಎಚ್ಚರಿಕೆ ತಂದು ಕೊಟ್ಟಿದ್ದದ. ಇಂಥವು ವಸ್ತುಗಳಿಗೆ ನೋಡ್ರೆ ಜೀವನ ಚೇಂಜ್ ಆಗರಿ. ಯಾಕಂದ್ರೆ ಭಗವಂತ ಇಟ್ಟು ಕೊಟ್ಟು ನಮ್ಗೆ ಭಾಳಷ್ಟು ಫರ್ಕ್ ಆಗಿದ್ದೀವಿ. ಒಂದು ದಿಕ್ಕಾವು ಬಿಟ್ಟು ನಮ್ಮ ಜೀವನದಾಗ ಭಕ್ತಿ ಮಾಡಿ ಪರಮುಕ್ತಿ ಪಾಲನ ಆಗೋಣ. ನಾವು ಭಕ್ತಿ ಮಾಡೋಣ. ಭಕ್ತಿ ಮಾಡಿ ನೋಡ್ರಿ. ನಮಸ್ಕಾರ.